ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಅಲ್ಲಿ. ಸೊ ಕ್ವಶನ್ ಏನು ಹೇಳ್ತಾ ಇದೆ, ಎ 50 ಹರ್ಟ್ಸ್ ವೋಲ್ಟೇಜ್ ಆಫ್ 120 ವೋಲ್ಟ್ಸ್. ಸೊ ಏನು ಹೇಳ್ತಾ ಇರೋದು, RMS ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಈಸ್ ಅಪ್ಲೈಡ್ ಅಕ್ರಾಸ್ 0.1 ಹೆನ್ರಿ ಇಂಡಕ್ಟೆನ್ಸ್. ರೈಟ್ ದ ಈಕ್ವೇಶನ್ ಫಾರ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್. ಆಲ್ಸೋ ಕ್ಯಾಲ್ಕುಲೇಟ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್. ವೆರಿ ಈಸಿ ಪ್ರಾಬ್ಲಮ್, ಈಸಿಯಾಗಿ ಈಕ್ವೇಶನ್ ಬರೀಬಹುದು, ನಾನು ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ನಾನು ಹೇಳಿದ್ದೀನಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳೋದು, ಫಸ್ಟ್ ನೀವು ಗಿವನ್ ಅನ್ನ ಬರ್ಕೋಬೇಕು. ಗಿವನ್ ಬರ್ಕೊಂಡ್ರೆ ನಿಮಗೂ ಕೂಡ ಸಿಂಪ್ಲಿಫೈಡ್ ಮಾಡಿ ಆನ್ಸರ್ ಅನ್ನ ಬರೆಯೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಏನಾದ್ರೂ ಕೂಡ ಫೈನಲ್ ಅಲ್ಲಿ ಆನ್ಸರ್ ಬರಲಿಲ್ಲ ಅಂತಂದ್ರೂ ಗಿವನ್ಗೆ ಸ್ವಲ್ಪ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಗಿವನ್ ಏನು 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂತ ಅಂದ್ರೇನು, ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಇಸ್ ಆಫ್ 50 ಹರ್ಟ್ಸ್. ನೆಕ್ಸ್ಟ್ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಯಾವ ವೋಲ್ಟೇಜು? RMS ವೋಲ್ಟೇಜ್. ಸೊ VRMS will be equal to 120 volts. Is applied across 0.1 Henry inductance. So L is equal to 0.1 Henry inductance. So write the equation for the voltage and current. Also calculate the inductive reactance. So inductive reactance ಅಂತಂದ್ರೆ XL ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವೋಲ್ಟೇಜ್ ಮತ್ತೆ ಕರೆಂಟ್ದು ಈಕ್ವೇಶನ್ ಅನ್ನ ಬರೀಬೇಕು. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾನು ಈ ಸೈಡು ಇಲ್ಲಿ ಈಕ್ವೇಶನ್ ಫಾರ್ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಬರ್ದಿರ್ತೀನಿ. ಸ್ಟ್ಯಾಂಡರ್ಡ್ ಈಕ್ವೇಶನ್. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ ಫಾರ್ ವೋಲ್ಟೇಜ್. ಸೊ ವೋಲ್ಟೇಜ್ಗೆ ಏನು ಸ್ಟ್ಯಾಂಡರ್ಡ್ ಈಕ್ವೇಶನ್? VM ಸೈನ್ ಒಮೆಗಾ ಟಿ. ನೆಕ್ಸ್ಟ್ ಕರೆಂಟ್ಗೆ ಏನು? IM ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಸರಿನಾ? ವೋಲ್ಟೇಜ್ಗಾದ್ರೆ VM ಸೈನ್ ಒಮೆಗಾ ಟಿ, ಕರೆಂಟ್ಗಾದ್ರೆ IM ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಸೊ ಈಗ ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು, ಈಕ್ವೇಶನ್ ಅನ್ನ ಬರಿಬೇಕು ಅಂತಂದ್ರೆ VM ವ್ಯಾಲ್ಯೂ ಬೇಕು, IM ವ್ಯಾಲ್ಯೂ ಬೇಕು, ಒಮೆಗಾ ವ್ಯಾಲ್ಯೂ ಬೇಕು, 5 ವ್ಯಾಲ್ಯೂ ಬೇಕು. ಇಷ್ಟೇ ಸಿಂಪಲ್. ಇಲ್ಲಿ ಇವೆರಡು ಕೂಡ ಒಮೆಗಾ ಸೇಮೇ ಇರುತ್ತೆ. ಸೊ VM ವ್ಯಾಲ್ಯೂ, IM ವ್ಯಾಲ್ಯೂ, 5 ವ್ಯಾಲ್ಯೂನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನನಗೆ ಕೊಟ್ಟಿರುವಂತಹ ಗಿವನ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಏನನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು? VRMS ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು VM ಮ್ಯಾಕ್ಸಿಮಮ್ ವೋಲ್ಟೇಜ್ ಅನ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಬರಿತಾ ಹೋಗ್ತಾನೆ ನೋಡಿ, VRMS ವಿಲ್ ಬಿ ಈಕ್ವಲ್ ಟು VM ವೋಲ್ ಡಿವೈಡೆಡ್ ಬೈ √2. ಗೊತ್ತಾಯ್ತಾ? ಈಕ್ವೇಶನ್ ಏನು? VRMS ವಿಲ್ ಬಿ ಈಕ್ವಲ್ ಟು VM ಬೈ √2. ನನಗೆ ಬೇಕಾಗಿರೋದೇನು? VM ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ √2 ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಈ ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಈ ಕಡೆ ಮಲ್ಟಿಪ್ಲೈ ಆದಾಗ ನ್ಯೂಮರೇಟರಿಗೆ ಹೋಗ್ತಾ ಹೋಗುತ್ತೆ. ಸೊ √2 ಇಂಟು VRMS will be equal to V maximum. So V maximum will be equal to √2 into VRMS ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ ಅವರು? 120 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಮ್ಯಾಕ್ಸಿಮಮ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ 120 ಇಂಟು √2 ಅಥವಾ √2 ಇಂಟು 120 ನ ಬರೀತಾ ಹೋಗಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 169.705. 169.70 ಅಥವಾ 7 ಸಾಕು. ಇಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಲ್ವಾ, ಸೊ ಅದರ SI ಯೂನಿಟ್ ಬರೆಯೋದನ್ನ ಮರಿಬಾರ್ದು, ವೋಲ್ಟೇಜ್. ಈಗ VM ಆಯ್ತು. ನೆಕ್ಸ್ಟ್ ನಾನು IM ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ, I ಮ್ಯಾಕ್ಸಿಮಮ್. ಸೊ I ಮ್ಯಾಕ್ಸಿಮಮ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ವೋಲ್ಟೇಜ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನನಗೆ ವೋಲ್ಟೇಜ್ ಆಲ್ರೆಡಿ ಸಿಕ್ಕಿದೆ, V ಮ್ಯಾಕ್ಸಿಮಮ್ ಸಿಗುತ್ತೆ. V ಮ್ಯಾಕ್ಸಿಮಮ್ ಆಲ್ರೆಡಿ ಇರೋದ್ರಿಂದ I ಮ್ಯಾಕ್ಸಿಮಮ್ ಅನ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದ್ರೆ ಇಲ್ಲಿ ನನಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂನೇ ಇಲ್ಲ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲ ಅಂತ ಅಂದಾಗ ಇಲ್ಲಿ ಇಂಡಕ್ಟೆನ್ಸ್ ಅನ್ನ ಕೊಟ್ಟಿರೋದ್ರಿಂದ ನಾನು XL ವ್ಯಾಲ್ಯೂನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಅಂತ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ XL ವ್ಯಾಲ್ಯೂ ಗೊತ್ತಾ? XL ವ್ಯಾಲ್ಯೂನು ಕೂಡ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು XL ವ್ಯಾಲ್ಯೂನ ಕಂಡುಹಿಡ್ಕೋಬೇಕಾಗುತ್ತೆ. ಏನು? XL ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಅದನ್ನ ಯಾವ ರೀತಿ ಕಂಡುಹಿಡಿಯೋದು? XL ವಿಲ್ ಬಿ ಈಕ್ವಲ್ ಟು 2πf. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾನು XL ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ XL ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕರೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಬರಿತಾ ಹೋಗಿ, XL ವಿಲ್ ಬಿ ಈಕ್ವಲ್ ಟು 2πfL. ಸೊ ಇಲ್ಲಿ L ಬರೆಯೋದನ್ನ ಮರ್ತ್ಬಿಟ್ಟೆ, ಸಾರಿ ಫಾರ್ ದಟ್. ಸೊ 2πfL. ಸೊ ಈಗ XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2π. ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 50 ಹರ್ಟ್ಸ್ ಇಂಟು L ಅಂತ ಅಂದ್ರೆ ಏನು? ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿರೋದು? 0.1 ಹೆನ್ರಿ. ಈಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಒಂದೇ ಸಲ ಹಾಕ್ಬೇಕು. ಸೊ ಈಗ 2π. ಸೊ 2 ಅನ್ನ ಪ್ರೆಸ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಪ್ರೆಸ್ ಮಾಡ್ತೀನಿ, ಓಕೆ. ಬಟ್ ಪೈ ಯಾವ ರೀತಿ ಬರ್ಸೋದು? 3.14 ಆಗಲಿ 22/7 ಆಗಲಿ ಯೂಸ್ ಮಾಡಬಾರ್ದು. ಸೊ ಕ್ಯಾಲ್ಕುಲೇಟರ್ ಅಲ್ಲೇ ಬರ್ಸ್ಬೇಕು. ಯಾವ ರೀತಿ? ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಇಲ್ಲಿ ಕೆಳಗಡೆ EXP ಅಂತ ಕಾಣಿಸ್ತಾ ಇರುತ್ತೆ ನಿಮ್ಗೆ, EXP ಅಂತ. ಸೊ ಅಲ್ಲಿ ಸಣ್ಣದಾಗೆ ಪೈ ಅಂತ ಕಾಣ್ತಾ ಇತ್ತಲ್ವಾ? ಸೊ ಆ EXP ಬಟನ್ ಅನ್ನ ಪ್ರೆಸ್ ಮಾಡಿ.
2π ಆಗುತ್ತೆ ಸರಿನಾ. ಏನು 2 ಇಂಟು ಶಿಫ್ಟನ್ನು ಒತ್ಬಿಟ್ಟು ಈ ಎಕ್ಸ್ ಪಿ ಬಟನ್ ಅನ್ನು ಒತ್ತಿದ್ರೆ ಪೈ ಬರುತ್ತೆ ಇಂಟು 50 ಇಂಟು 0.1. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಎಕ್ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 31.41. ಸೊ 31.4 ಸಾಕು. ಎಸ್ ಐ ಯೂನಿಟ್ ಏನು? ಓಮ್. ಸೊ ಓಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ 31.4. ಸೊ ಈಗ ಎಕ್ಸೆಲ್ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಐ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತಾ? ಎಸ್. ಸೊ ಐ ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು ವಿ ಮ್ಯಾಕ್ಸಿಮಮ್ ಹೋಲ್ ಡಿವೈಡೆಡ್ ಬೈ ಎಕ್ಸೆಲ್. ಸೊ ವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ? 169.7 ಹೋಲ್ ಡಿವೈಡೆಡ್ ಬೈ ಎಕ್ಸೆಲ್ ವ್ಯಾಲ್ಯೂ. ಸೊ ಎಕ್ಸೆಲ್ ವ್ಯಾಲ್ಯೂ ಈಗ ತಾನೇ ಸಿಕ್ಕಿದೆ ನಮಗೆ 31.4. ಸೊ ಲೆಟ್ ಅಸ್ ಡಿವೈಡ್ ಇಟ್. 169.7 ಹೋಲ್ ಡಿವೈಡೆಡ್ ಬೈ 31.4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 5.4 ಆಂಪಿಯರ್. ಸೊ ನನಗೆ ಮ್ಯಾಕ್ಸಿಮಮ್ ಕರೆಂಟ್ ಈಸ್ ಆಫ್ 5.4 ಆಂಪಿಯರ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಈಸ್ ಆಫ್ 169.7 ವೋಲ್ಟ್ಸ್. ಇನ್ನ ಏನು ಕಂಡುಹಿಡಿಬೇಕು? ಒಮೆಗಾನ ಕಂಡುಹಿಡಿಬೇಕು ಮತ್ತೆ ಫೈ ಅನ್ನ ಕಂಡುಹಿಡಿಬೇಕು. ಸೊ ಫೈ ಅನ್ನ ನಾನು ಬರೆಯೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಒಮೆಗಾ ಯಾವ ರೀತಿ ಕಂಡುಹಿಡಿತೀವಿ ಅಂತ ಅಂದ್ರೆ ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಗೊತ್ತಲ್ವೇನಪ್ಪ? ಫ್ರೀಕ್ವೆನ್ಸಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಗೊತ್ತಾಯ್ತಾ? ಏನು? ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಆದ್ರೆ ನನಗೆ ಒಮೆಗಾ ವ್ಯಾಲ್ಯೂ ಬೇಕು. ಸೊ ಒಮೆಗಾ ವಿಲ್ ಬಿ ಈಕ್ವಲ್ ಟು 2π. ಪೈ ಹಂಗೆ ಇರಲಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟಿದೆ? 50 ಅವ್ರು ಕೊಟ್ಟಿದ್ದಾರೆ ನೋಡಿ, 50 ಹರ್ಟ್ಸ್ ಅಂತ ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಒಮೆಗಾ ವಿಲ್ ಬಿ ಈಕ್ವಲ್ ಟು ಗೊತ್ತಲ್ವಾ? 2 ಇಂಟು ಪೈ ಯಾವ ರೀತಿ ಬರೆಸ್ತೀರಾ? ಶಿಫ್ಟ್ ಅನ್ನ ಒತ್ತಿ ಇ ಎಕ್ಸ್ ಪಿ ಬಟನ್ ಅನ್ನ ಒತ್ತಿದ್ರೆ ಕೆಳಗಡೆ ಸೊ ಪೈ ಬರುತ್ತೆ ಇಂಟು 50. ಸೊ 2 ಇಂಟು ಪೈ ಇಂಟು 50 ವ್ಯಾಲ್ಯೂ ಎಷ್ಟು ಬಂತು ನನಗೆ? 314.15 ಅಂತ ಎಲ್ಲ ಬರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 314. ಸೊ ಈ ಒಮೆಗಾನ ಆದಷ್ಟು ಹೋಲ್ ನಂಬರ್ ತರ ಬರೆಯೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೊ 314 ಸಾಕು ಸರಿನಾ. ಸೊ ಇದ್ರದ್ದು ಎಸ್ ಐ ಯೂನಿಟ್ ಏನು? ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ರ್ಯಾಡ್ ಪರ್ ಎಸ್ ಸಿ ಸಿ ಅಂತ ಬರೀರಿ ಸಾಕು, ರೇಡಿಯನ್ಸ್ ಪರ್ ಸೆಕೆಂಡ್. ಈಗ ನನಗೆ ಒಮೆಗಾ ವ್ಯಾಲ್ಯೂ ಗೊತ್ತು, ವಿ ಎಂ ವ್ಯಾಲ್ಯೂ ಗೊತ್ತು, ಐ ಎಂ ವ್ಯಾಲ್ಯೂ ಗೊತ್ತು, ಆದ್ರೆ ಫೈ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಲ್ಲಿ ಕೊಟ್ಟಿರುವಂತ ಸರ್ಕ್ಯೂಟ್ ಅಲ್ಲಿ ಮೇಜರ್ ಆಗಿರುವಂತದ್ದು ಯಾವುದು? ಇಂಡಕ್ಟೆನ್ಸ್ ಅಂದ್ರೆ ಇಂಡಕ್ಟರ್ ಇದೆ. ಇಂಡಕ್ಟರ್ ಇದೆ ಅಂತ ಅಂದ್ರೆ ಏನಂತ ಬರಿಬೇಕಾಗತ್ತೆ ಅಂತ ಅಂದ್ರೆ ಕರೆಂಟ್ ಲ್ಯಾಗ್ಸ್ ವೋಲ್ಟೇಜ್ ಸರಿನಾ. ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ಅಥವಾ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಅಂತ ಬರಿಬೇಕಾಗತ್ತೆ. ಲ್ಯಾಗ್ ಅಂತ ಅಂದ್ರೇನು? ಫೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -90 ಡಿಗ್ರಿ. ಲ್ಯಾಗ್ಸ್ ಬೈ 90 ಡಿಗ್ರಿ. ಅದೇ ಏನಾದ್ರೂ ಕೆಪಾಸಿಟರ್ ಸರ್ಕ್ಯೂಟ್ ಕೊಟ್ಟಿದ್ದಿದ್ರೆ ಲೀಡ್ಸ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಅಂತ ಬರಿಬೋದಿತ್ತು. ಸೊ +90 ಡಿಗ್ರಿ. ಅದೇ ಏನಾದ್ರೂ ಕೂಡ ನಮಗೆ ಇಂಡಕ್ಟರ್ ಕೊಟ್ರೆ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಅಂತಂದ್ರೆ ಫಸ್ಟ್ ವೋಲ್ಟೇಜ್ ಹೋಗ್ತಾ ಇರುತ್ತೆ ಮುಂದೆ, ಅದ್ರ ಹಿಂದೆ ಕರೆಂಟ್ ಬರ್ತಾ ಇರುತ್ತೆ. ಆ ತರ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್. ಸೊ -90 ಡಿಗ್ರಿ ಅಂತ ಬರಿಬೇಕಾಗುತ್ತೆ. ಸೊ ಇವಾಗ 5 ವ್ಯಾಲ್ಯೂ ಕೂಡ ಸಿಕ್ತು. ಸೊ ಅಷ್ಟನ್ನು ಕೂಡ ನಾವು ಇವಾಗ ಪ್ಲೇಸ್ ಮಾಡ್ತಾ ಬರೋಣ. ವೋಲ್ಟೇಜ್ ವಿ ವಿಲ್ ಬಿ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ. ಸೊ ವಿ ವಿಲ್ ಬಿ ಈಕ್ವಲ್ ಟು ವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ 169.7 ಸೈನ್ ಒಮೆಗಾ. ಸೊ ಒಮೆಗಾ ವ್ಯಾಲ್ಯೂ ಎಷ್ಟು ಬಂದಿರೋದು ನನಗೆ? 314 ಬರೆದ್ರೆ ಸಾಕು, ಪಾಯಿಂಟ್ ಎಲ್ಲ ಬೇಡ. ಒಮೆಗಾ ಆಯಿತು, ಟಿ ಅನ್ನ ಬರೀರಿ. ನೆಕ್ಸ್ಟ್ ಕರೆಂಟ್ಗೆ, ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ಐ ಎಂ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಸೊ ಈಗ ಏನು ಬರೀಬೇಕು? ಐ ವಿಲ್ ಬಿ ಈಕ್ವಲ್ ಟು ಐ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? 5.4 ಆಂಪಿಯರ್ ಇಂಟು ಸೈನ್ ಇಂಟು ಒಮೆಗಾ. ಒಮೆಗಾ ವ್ಯಾಲ್ಯೂ ಎಷ್ಟು? 314 ಟಿ. ಇಲ್ಲೇನು ಬರೀಬೇಕು? -5 ವ್ಯಾಲ್ಯೂ ಎಷ್ಟು? 90 ಡಿಗ್ರಿ ಸರಿನಾ. -90 ಡಿಗ್ರಿ ಅಂತ ಬರಿಬೇಕಾಗುತ್ತೆ. ಮೈನಸ್ ಏನಕ್ಕೆ ಯೂಸ್ ಮಾಡಿರುವಂತದ್ದು? ಸಿಂಪಲ್, ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್, ಲ್ಯಾಗಿಂಗ್ ಅಂತ ಬರಿಬೇಕಾಗುತ್ತೆ. ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಇನ್ ಇಂಡಕ್ಟರ್ ಸರ್ಕ್ಯೂಟ್. ಅದೇ ಏನಾದ್ರೂ ಕೂಡ ಕೆಪಾಸಿಟರ್ ಸರ್ಕ್ಯೂಟ್ ಆದ್ರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ, ಅವಾಗ +90 ಅಂತ ಬರಿಬೇಕಾಗುತ್ತೆ. ಇಷ್ಟೇ ಸಿಂಪಲ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಲ್ಲ, ಆ ಎಲ್ಲಾ ವಿಡಿಯೋ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.